ಸರ್. ಅಂದರೆ ಈಗ ಬಿಗ್ ಬಾಸ್ ನೀವು ಹೇಳ್ದಂಗೆ ಈಗ ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ. 10 ಸೀಸನ್ ಮುಗಿದು 11ನೇ ಸೀಸನ್ ಬಂದಿದೆ. ಎಲ್ಲದೂ ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ ಒಂದು ದಶಕದಿಂದ. ಆದರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ 50 ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದ್ದೀರಾ? ಅದು ಏನು ಜಾಸ್ತಿ ಆಗಲ್ವಾ? ಹೈಕ್ ಆಗಲ್ವ ಅವ್ರಿಗೇನು? ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದಾ ಅವರು ನನ್ನ ಜೇಬಿಗೆ ಕೈ ಹಾಕ್ತಾ ಇದ್ದಾರೆ. ನಿಮಗೆಷ್ಟು ಅಂದ್ಬಿಟ್ಟು ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದ್ದೀರಿ. ಸಿ ಫಾರ್ ಎಕ್ಸಾಂಪಲ್ ಸರ್, ಒಂದು ಟೀಮ್ ವರ್ಲ್ಡ್ ಕಪ್ಪಿಗೆ ಹೋಯ್ತು ಅಂದ್ಕೊಳ್ಳೋಣ. ವಿನ್ನಿಂಗ್ ಪ್ರೈಸ್ ಏನು ಅಂದರೆ ಒಂದು ಪ್ರೈಸ್ ಹೇಳ್ತಾರೆ. ಬಟ್ ಡ್ಯೂ ಥಿಂಕ್ ದ ಪ್ಲೇಯರ್ಸ್ ಹ್ಯಾವ್ ಅರ್ನ್ಡ್ ಓನ್ಲಿ ದಟ್ ಮಚ್? ವಾಟ್ ಡ್ಯೂ ಥಿಂಕ್? ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೆ, ಯಾವುದು ಫಿಕ್ಸ್ ಅಲ್ಲ. ವಿನ್ನಿಂಗ್ ಟೀಮ್ ಆಫ್ ದ ವರ್ಲ್ಡ್ ಕಪ್ ಗೆಟ್ ಸೋ ಮಚ್ ವಾಟ್ ಎವರ್. ಡ್ಯೂ ಥಿಂಕ್ ದಟ್ ಇಸ್ ಆಲ್ ದೇ ರನ್ನಿಂಗ್? ಇಲ್ಲ ಸರ್, ಇದು ಬೇರೆ ಸಿಕ್ಕಿರತ್ತೆ. ಮತ್ತೆ ದೇ ಆರ್ ಅರ್ನಿಂಗ್ ಎವ್ರಿ ಡೇ ಆಫ್ ದೇರ್ ಲೈಫ್. ಬಿಗ್ ಬಾಸ್ ಒಳಗಡೆ ಇರಬೇಕಾದ್ರೆ ಎವ್ರಿಬಡಿ ಈಸ್ ಅರ್ನಿಂಗ್. ಡೋಂಟ್ ಬಿ ಇನ್ ದಿಸ್ ಮಿಸ್ಕನ್ಸೆಪ್ಷನ್ ದ್ಯಾಟ್ ಅದು ಮಾತ್ರ ಪ್ರೈಸ್. ದಟ್ ಈಸ್ ಆಲ್ಸೋ ಆ್ಯನ್ ಅಡಿಷ್ನಲ್ ಪ್ರೈಸ್. ಅಲ್ಲ, ಅದು ಗೊತ್ತು ಸರ್. ಅಂದರೆ ಬೇರೆ ಈಗ ಆಲ್ರೆಡಿ ಯಾಕೆ 8-3 ಇನ್ನು ನೆಕ್ಸ್ಟ್ 50 ಲಕ್ಷ ಯಾಕೆ ಅಂತ ಇವ್ರು ಇನ್ನೊಂದು ಯಾವುದೋ ತರೋದು, ಈ ಕಡೆಯಿಂದ ಬಜುಕಾಗಳು ಬರೋದು ನಮಗೆ ಯಾಕೆ ಬೇಕು ಹೇಳಿ? ಓಕೆ, ಲಾಸ್ಟ್ ಕ್ವೆಶನ್. ಕರೆಕ್ಟ್. ಬಟ್ ಒನ್ ಥಿಂಗ್ ಸರ್, ನೋಬಡಿ ಈಸ್ ಗೋಯಿಂಗ್ ಹೋಮ್ ಅನ್ಹ್ಯಾಪಿ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಲೈಫಲ್ಲಿ ಏನು ಆಗಬೇಕು ಅಂತ ಕೆಲವ್ರು ಬರ್ತಾರೆ, ಕೆಲವ್ರು ದುಡಿಮೆಗೆ ಬರ್ತಾರೆ, ಕೆಲವ್ರು ದುಡಿಮೆ ತಲೆಯಲ್ಲಿ ಇಟ್ಕೊಂತ ಗೆಲ್ಲಬೇಕು ಅಂತ ಬರ್ತಾರೆ. ಬಟ್ ಆಲ್ 3 ಸೆಕ್ಟರ್ಸ್ ಎಲ್ಲರೂ ತೊಗೊಂಡ್ರು, ಆಲ್ ಆಫ್ ದೆಮ್ ದೇ ವೆರಿ ಹ್ಯಾಪಿ ಬೈ ದಿ ಎಂಡ್ ಆಫ್ ಇಟ್. ಟ್ರಸ್ಟ್ ಮೀ. ಆಯ್ತು ಸರ್. ಹಾಯ್ ಸರ್, ಹೊಸ ಅಧ್ಯಾಯ ಅಂತ ಒಂದು ಹ್ಯಾಶ್ಟ್ಯಾಗ್ ಮಾಡಿದ್ದೀರಾ. ನಿಮ್ಮ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು? ಐ ಮೀನ್ ರೆಸ್ಪೆಕ್ಟ್ ಟು ದಿಸ್ ಸೀಸನ್. ಸೊ ಐ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು ಜಸ್ಟ್ ಲೈಕ್ ದಟ್. ನನ್ನನ್ನು ಸರ್ಪ್ರೈಸ್ ಮಾಡ್ತಾರೆ ಅವರು. ಈ ಥರ ಒಂದು ದೇ ಕಮ್ ಔಟ್ ವಿತ್ ಟಾಸ್ಕ್ಸ್, ದ ವೇ ದೇ ಹ್ಯಾಂಡಲ್ ದ ಟಾಸ್ಕ್ಸ್ ಆ್ಯಂಡ್ ಅವ್ರ ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು. ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದರೆ, ನೀವು ಹ್ಯಾಪಿ ಅಂತ ಬಂದಾಗ ಇವ್ರು ಆ್ಯಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬ ಕ್ಲಾಸ್ ತೊಗೊಂಡೆ ಅಂತ ಮೇಡಮ್ ಹೇಳಿದ್ರು. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತೊಗೊಂಡಿಲ್ಲ ಯಾರಿಗೂ. ತುಕಾಲಿಗೆ ಮಾತ್ರ ಒಂದು ಸ್ವಲ್ಪ ಮಾತಾಡಿದ್ದೆ, ಬಿಟ್ಟರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ. ಒಂದು ಸತಿ ಅವ್ರು ಯಾರು ರೆಡಿ ಇಲ್ಲ ಅಂದಾಗ ಒಂಚೂರು ಬಂದಿತ್ತು. ಬಟ್ ನೋ, ಆ್ಯಕ್ಚುಲಿ ನೋ, ಲಾಸ್ಟ್ ಇಯರ್ ವಾಸ್ ಅ ವೆರಿ ಹ್ಯಾಪಿ ಸೀಸನ್. ನಾಟ್ ಪ್ರತಿ ಸೀಸನ್ನು ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ. ಈಗ ಯಾವಾಗ ನೀವು ಸ್ವರ್ಗ ನರಕ ಅಂತ ಫಸ್ಟಿಂದನೇ ಸ್ಟಾರ್ಟ್ ಮಾಡಿದ್ರು, ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಆ್ಯಂಡ್ ಸ್ವೀಟ್ಸ್ ಹ್ಯಾಪನಿಂಗ್ ದೇರ್. ಅಲ್ಲಿ ಆ ಕಡೆ ಈ ಕಡೆ ತುಂಬ ಇರುತ್ತೆ, ಕಾಂಪಿಟಿಷನ್ಸ್ ಚಾಲೆಂಜಸ್ ಜಾಸ್ತಿ ಇರುತ್ತೆ. ನಿಮಗೆ ಹೊರಗಡೆ ಕಳಿಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ, ಗೆಲುವು ನಿಮಗೆ ಭಾಳ ದೂರ ಅನಿಸುತ್ತೆ, ಕಷ್ಟಗಳು ಜಾಸ್ತಿ ಇರ್ತವೆ. ಬಟ್ ಐ ಥಿಂಕ್ ದ ವೇ ಫಸ್ಟ್ 2 to 3 ವೀಕ್ಸ್ ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ವಿತ್ ಇನ್ ದ ಫಸ್ಟ್ 3 ವೀಕ್ಸ್. ಅಲ್ಲೇ ಗೊತ್ತಾಗೋಗುತ್ತೆ. ಇಫ್ ಇದನ್ನು ಟಾಲರೇಟ್ ಮಾಡಿ, ಇಫ್ ದೇ ಕ್ಯಾನ್ sustain themselves, they will go a long way.